ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು 2021 ಟಿಇಟಿ ಸೋಷಿಯಲ್ ಸೈನ್ಸ್ ಪತ್ರಿಕೆ 2 ವಿಭಾಗದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ, ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಮ್ಯಾಕ್ಸ್ ಮಲ್ಲರ್, ಅಬೆ ಡುಬಾಯ್ಸ್, ವಿಲಿಯಂ ಜೋನ್ಸ್, ಕೋಲ್ಬ್ರೂಕ್. ಸೊ ಯಾರು ಅಂದರೆ ವಿಲಿಯಂ ಜೋನ್ಸ್. ಸೊ ಉತ್ತರ ವಿಲಿಯಂ ಜೋನ್ಸು ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು. ಸೊ ಅದೇ ರೀತಿ ಅದರಲ್ಲಿ 92ನೇ ಪ್ರಶ್ನೆ, ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಯಾರು? ಸೊ ಅದು ಆ್ಯಶಪ್ ಸುಟ್ ಎಂಬುವಳು ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ. ಸೊ 93ನೇ ಪ್ರಶ್ನೆ, ಅಮುಕ್ತಿಯ ಮೌಲ್ಯ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಶ್ರೀಕೃಷ್ಣದೇವರಾಯನು ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ರಚಿಸಿದವನು. ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಯಾರು? ಸೊ ಸರ್ ಎಂ ವಿಶ್ವೇಶ್ವರಯ್ಯನವರು ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು. ಅದೇ ರೀತಿ ಇದರಲ್ಲಿ 95ನೇ ಪ್ರಶ್ನೆ, ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ ಯಾವುದು? ಕುಂಡಲ ಗ್ರಾಮದಲ್ಲಿ ವರ್ಧಮಾನ ಮಹಾವೀರನು ಜನಿಸಿದ್ದು. ಸೊ 96ನೇ ಪ್ರಶ್ನೆ, ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದ ಪಲ್ಲವರ ರಾಜ ಯಾರು? ಪ್ರಥಮ ನರಸಿಂಹವರ್ಮನು ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದ ಪಲ್ಲವರ ರಾಜನಾಗಿದ್ದನು. ಅದರಲ್ಲಿ 97ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕನು ಯಾರು? ಸೊ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಮಲ್ಲಿಕ್ ಕಾಫರ್. ಸೊ ನಂತರ 98ನೇ ಪ್ರಶ್ನೆ, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಯಾರು? ಶಂಕರಾಚಾರ್ಯರು. ಸೊ ಅದರಲ್ಲಿ 99ನೇ ಪ್ರಶ್ನೆ, ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು? ಶೇರ್ ಷಾನು ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಜಾರಿಗೆ ತಂದವನು. 2ನೇ ಶಿವಾಜಿ ಎಂದು ಪ್ರಖ್ಯಾತನಾಗಿದ್ದ ಪೇಶ್ವೆ ಯಾರು? 1ನೇ ಬಾಜಿರಾವನು 2ನೇ ಶಿವಾಜಿ ಎಂದು ಪ್ರಖ್ಯಾತನಾಗಿದ್ದನು. ಅದೇ ರೀತಿ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. 102ನೇ ಪ್ರಶ್ನೆ, ಪ್ಲಾಸಿ ಕದನ ನಡೆದ ವರ್ಷ ಯಾವುದು? 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. ಸೊ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಭೂಕಂದಾಯ ಪದ್ಧತಿ ಯಾವುದು? ರೈತವಾರಿ ಪದ್ಧತಿ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಡಾಕ್ಟರ್ ಆತ್ಮಾರಾಮ ಪಾಂಡುರಂಗರವರು. ಸೊ ಅದೇ ರೀತಿ 105ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. 106ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ಪೋಸ್ಡ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಯಾರು? ಲೂಥರ್ ಗುಲಿಕ್. ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? 42ನೇ ತಿದ್ದುಪಡಿಯಿಂದ ಜಾತ್ಯತೀತ ಎಂಬ ಪದವನ್ನು ಅಳವಡಿಸಲಾಗಿದೆ. 108ನೇ ಪ್ರಶ್ನೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಕರೆದ ಮೂಲಭೂತ ಹಕ್ಕು ಯಾವುದು? ಸಂವಿಧಾನ ಪರಿಹಾರದ ಹಕ್ಕು. ಸೊ ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಕರೆದರು. ಇದರಲ್ಲಿ 109ನೇ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಸಿಂಗ್ ಪಾಟೀಲ್. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು? ಸೊ ಜವಾಹರ್ಲಾಲ್ ನೆಹರು ಮತ್ತು ಚೌವ್ಹಾಣ್ ಲಾಲ್ ಅವರು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು. ಅದೇ ರೀತಿ ಇದರಲ್ಲಿ 111ನೇ ಪ್ರಶ್ನೆ, ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಯಾರು? ಸಿ. ಪಾರ್ವತಮ್ಮ ಎಂಬುವವರು. 112ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆದಿರುವುದು ಯಾರನ್ನ ಅಂದರೆ ಆಗಸ್ಟ್ ಕಾಮ್ಟೆಯನ್ನು. ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದ ಅರ್ಥ ಆಳು ಎಂಬ ಅರ್ಥವನ್ನು ನೀಡುತ್ತದೆ. ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದು? 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿವಾರಿಸಿದೆ. ಇದರಲ್ಲಿ 115ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿಯನ್ನು ಹೊಂದಿರುವ ಸಂಸ್ಥೆ ಯಾವುದು? ಕೇಂದ್ರ ಅಂಕಿ ಸಂಖ್ಯೆ ಸಂಸ್ಥೆ.
ಇದರಲ್ಲಿ 117ನೇ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 382 ಜನರು. ಇದರಲ್ಲಿ 118ನೇ ಪ್ರಶ್ನೆ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. 119ನೇ ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು? 1935. ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುವುದು. 15ನೇ ಮಾರ್ಚ್ರಂದು ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಬಿಳಿ ಕ್ರಾಂತಿಯ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್ ಇವರನ್ನ ಬಿಳಿಯ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. 122ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದು ಹೀಗೆ ಕರೆಯುವರು. ಅದನ್ನೇನಂತ ಕರಿತೀವಿ? ಯೋಜನೆ ಅಂತ ಕರಿತೀವಿ. ಇದರಲ್ಲಿ 123ನೇ ಪ್ರಶ್ನೆ. ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಸಿಂಗಪುರ್. 124ನೇ ಪ್ರಶ್ನೆ. ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು? ಜಿಬ್ರಾಲ್ಟರ್ ಜಲಸಂಧಿ ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವ ಒಂದು ಜಲಸಂಧಿಯಾಗಿದೆ. ಉಷ್ಣ ಮತ್ತು ಬೇಸಿಗೆ ಮತ್ತು ತೇವಯುತ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು. ಅದು ಯಾವ ವಾಯುಗುಣದ ಲಕ್ಷಣಗಳು ಅಂದರೆ ಮೆಡಿಟರೇನಿಯನ್ ವಾಯುಗುಣದ ಲಕ್ಷಣ. ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿದ ನದಿ ಎಂದರೆ ಕೊಲರಾಡೋ ಎಂಬ ನದಿ. ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವುದು. 127ನೇ ಪ್ರಶ್ನೆ. ದಕ್ಷಿಣ ಅಮೆರಿಕದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಯಾವುದು? ಆಂಡೀಸ್ ಪರ್ವತ ಶ್ರೇಣಿಗಳು. ಭೂಮಿಯ ಒಟ್ಟು ಭೌಗೋಳಿಕ ಭೂಪ್ರದೇಶದಲ್ಲಿ ಭೂಭಾಗವು ಆವರಿಸಿರುವುದು 149 ದಶಲಕ್ಷ ಕಿಲೋಮೀಟರ್ಗಳು. ಇದರಲ್ಲಿ 129ನೇ ಪ್ರಶ್ನೆ ಯಾವುದಂದ್ರೆ ಹಿಮನದಿಯ ಸಂಚಯನಾಕಾರದಿಂದ ನಿರ್ಮಾಣಗೊಳ್ಳುವ ಭೂ ಸ್ವರೂಪವೆಂದರೆ ಪ್ರವಾಹ ಮೈದಾನಗಳು. ಆಗುಂಬೆ ಘಟ್ಟವು ಇವೆರಡರನ್ನ ಸಂಪರ್ಕಿಸುತ್ತದೆ. ಶಿವಮೊಗ್ಗ ಮತ್ತೆ ಉಡುಪಿಯನ್ನ ಸಂಪರ್ಕಿಸುತ್ತದೆ. 131ನೇ ಪ್ರಶ್ನೆ. ಕೃಷ್ಣಾ ನದಿಯ ಉಪನದಿಗಳ ಸರಿಯಾದ ಕ್ರಮಾಣಿಕೆ ಭೀಮಾ, ತುಂಗಭದ್ರಾ, ಕೊಯ್ನಾ ಮತ್ತು ಘಟಪ್ರಭಾ. 132ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳಡಿಯಲ್ಲಿ ಸೇರಿರುವ ಹೆದ್ದಾರಿಗಳು NH4 ಮತ್ತು NH17. ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದವೆಂದರೆ ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದವೆಂದರೆ 6100 ಕಿಲೋಮೀಟರ್. ಇದರಲ್ಲಿ 134ನೇ ಪ್ರಶ್ನೆ. ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕದ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ ಈ ವಿಧಾನದ ಕೃಷಿ ಪ್ರಕಾರವೇ? ವಾಣಿಜ್ಯ ಬೇಸಾಯ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಇಲ್ಲಿ ಹೈದರಾಬಾದ್. ಇದು ಈ ಮಾದರಿಯ ಸರಿಯಾದ ಘಟ್ಟಗಳು. 5E ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಲಾಬ್ರೇಟ್, ಇವ್ಯಾಲ್ಯೂಯೇಷನ್. 137ನೇ ಪ್ರಶ್ನೆ. ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯ ಇದರ ಪ್ರಕಾರವಾಗಿದೆ. ಪೌರ ಪ್ರಜ್ಞೆ. ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ, ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸಲು ಬಳಸುವ ಸೂಕ್ತ ಸಾಧನ. ಕಾಲ ಸುರುಳಿ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ ಕಾಯ್ದೆ. ಭಾರತ ಶಿಕ್ಷಣ ಹಕ್ಕು ಕಾಯ್ದೆ 2009. ಇದರಲ್ಲಿ 140ನೇ ಪ್ರಶ್ನೆ. ಕೋಲ್ಟ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು 4 ಅಂಶಗಳನ್ನು ಒಳಗೊಂಡಿದೆ. ಅವು ಯಾವುವೆಂದರೆ: 1ನೇದು ವಾಸ್ತವ ಅನುಭವಗಳು, ವೀಕ್ಷಣೆ, ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ನಂತರ 141ನೇ ಪ್ರಶ್ನೆ. ಪಾಠ ಯೋಜನೆಯ ಬೋಧನೆಯು ಕ್ರಿಯಾತ್ಮಕ ಪೂರ್ವತಯಾರಿಕೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಪಾಠ ಯೋಜನೆಯ ಬೋಧನೆಯು ಕ್ರಿಯಾತ್ಮಕ ಪೂರ್ವತಯಾರಿಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಲೆಸ್ಟರ್ ಬಿ. ಸ್ಯಾಂಡ್ಸ್. ಈ ಕೆಳಗಿನಲ್ಲಿ
ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದ್ದು ಯಾವುದು? ಪ್ರಾತ್ಯಕ್ಷಿತೆ. ಪಠ್ಯಪುಸ್ತಕ ಬೋಧನೆಗೆ ಅರ್ಥ ಸಾಮಗ್ರಿಯಂತೆ ಎಂದು ಹೇಳಿದವರು ಪಠ್ಯಪುಸ್ತಕವು ಬೋಧನೆಗೆ ಅರ್ಥ ಸಾಮಗ್ರಿಯಂತೆ ಎಂದು ಹೇಳಿದವರು ಯಾರು? ಸಿ.ವಿ. ಗುಡ್ರವರು. ಕೃಷ್ಣದೇವರಾಯನ ಸಾಮ್ರಾಜ್ಯದ ವಿಸ್ತರಣೆಯನ್ನು ವಿವರಿಸಿ. ಈ ಪ್ರಶ್ನೆಯಲ್ಲಿ ನಿರ್ದಿಷ್ಟತೆಯು ಈ ಕೆಳಗಿನ ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದೆ. ತಿಳುವಳಿಕೆ. 145ನೇ ಪ್ರಶ್ನೆ. ಆಳ ಶೋಧನಾ ಪ್ರಶ್ನಾ ಕೌಶಲ್ಯವು ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ. ಸೊ ಯಾವುದನ್ನು ಅದು ಹೊಂದಿರುವುದಿಲ್ಲ? ಆಳ ಶೋಧನಾ ಪ್ರಶ್ನಾ ಕೌಶಲ್ಯವು ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ. ಯಾವುದು? ವಿಮರ್ಶಾತ್ಮಕ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುವ ತಂತ್ರ. ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು ಈ ವಿಧದ ಸಮುದಾಯ ಸಂಪನ್ಮೂಲಗಳ ಬಳಕೆಗೆ ಸೂಕ್ತ ಉದಾಹರಣೆಯಾಗಿದೆ. ಸೊ ಯಾವುದು? ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು. ನೆಕ್ಸ್ಟ್ 147ನೇ ಪ್ರಶ್ನೆ. ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಬಹುಮುಖ್ಯ ಉದ್ದೇಶವೆಂದರೆ ಮನರಂಜನೆ. ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಕ್ರಿಯಾ ಸಂಶೋಧನೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಕರ್ಟ್ ಲೆವಿನ್ ಎಂಬುವರು ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸುತ್ತಾರೆ. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2025 NCF 2005ರ ಉದ್ದೇಶವಾಗಿದ್ದು ಈ ಕೆಳಗಿನ ಹಂತಕ್ಕೆ ಸಂಬಂಧಿಸಿದೆ. ಉನ್ನತ ಪ್ರಾಥಮಿಕ ಹಂತಕ್ಕೆ ಸಂಬಂಧಿಸಿದೆ. ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಯಾವುದು? ಕಪ್ಪು ಹಲಿಗೆ. ಸೊ ಅರ್ಥ ಆಯ್ತಲ್ವಾ ಸ್ನೇಹಿತರೆ? ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.